ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 311ನೇ ಶ್ಲೋಕ. ತಸ್ಯ ಶಂಖಧ್ವನಿಂ ಶ್ರುತ್ವಾ ಗಾಂಡೀವಸ್ಯ ಚ ನಿಸ್ವನಂ ಅಭಿಸಸ್ರುರ್ ಮಹಾವೀರ್ಯಾಃ ನಿವಾತಕವಚಾಸುರಾಃ. ಅಂದರೆ ಹಿಂದೆ ನೋಡಿದಂತೆ ಗುರುದಕ್ಷಿಣೆ ಏನು ಬೇಕು ಅಂತ ಕೇಳಿದಾಗ ಅರ್ಜುನ ದೇವೇಂದ್ರ ತನ್ನ ಶತ್ರುಗಳಾದ ನಿವಾತಕವಚರನ್ನು ಸಂಹಾರ ಮಾಡಬೇಕು, ಬ್ರಹ್ಮದೇವರ ವರ ಇದೆ, ದೇವತೆಗಳಿಂದ ಸಾಯಬಾರದು ಅಂತ. ಅದರಿಂದ ಮನುಷ್ಯಾವತಾರಿಯಾದ ನೀನು ಹೋಗಿ ಇಂದ್ರನದೇ ಒಂದು ರೂಪ, ಅದರಿಂದ ನೀನು ಹೋಗಿ ಸಂಹಾರ ಮಾಡಿ ಬಾ ಹಾಗೆ ಅಂತ ವಿಶೇಷವಾಗಿ ರಥ, ಸಾರಥಿ, ಮುಕುಟ, ಕುಂಡಲ ಎಲ್ಲವನ್ನು ಕೊಟ್ಟು ದೇವೇಂದ್ರ ಕಳಿಸಿದಾಗ ಆ ದೇವತೆಗಳು ಶಂಖವನ್ನು ಕೂಡ ಕೊಡ್ತಾರೆ. ದೇವದತ್ತ ಅಂತ ಹೆಸರು ಬರುತ್ತದೆ. ಆ ಶಂಖಧ್ವನಿ ಮಾಡ್ತಾ ಆ ದೈತ್ಯರಿದ್ದ ಜಾಗಕ್ಕೆ ಅರ್ಜುನ ಬಂದ ಅಂತ. ಅವನು ಮಾಡಿದ ಆ ಶಂಖಧ್ವನಿಯನ್ನು ಕೇಳಿ ಮತ್ತು ಗಾಂಡೀವದ ಆ ಧನುಸ್ಸಿನ ಟೇಂಕಾರ ಅದನ್ನು ಕೇಳಿ ಆ ನಿವಾತಕವಚ ಅಸುರರೆಲ್ಲ ಓಡೋಗ್ಬಿಟ್ರಂತೆ. ಅಭಿಸಸ್ರುಹು ಅಂತ ಬರೀತಾರೆ. ಆ ಶಬ್ದವನ್ನು ಕೇಳಿಯೇ ಅವರೆಲ್ಲ ಹೆದರಿ ಓಡೋಗ್ಬಿಟ್ರು ಅಂತ. ಎಷ್ಟಿದ್ರು ಹಾಗೆಂದ್ರೆ, ತಿಸ್ರಃಕೋಟ್ಯೋ ದಾನವಾನಾಂ ಸ್ವಯಂಭು ವರ ಗರ್ವಿತಾಃ ನಾನಾಯುಧೈಃ ರಣೇ ಪಾರ್ಥಂ ಅಭ್ಯವರ್ಷನ್ ಸುಸಂಹತಾಃ. ಅವರು 3 ಕೋಟಿ ಇದ್ರಂತೆ ಆ ರಾಕ್ಷಸರು, ನಿವಾತಕವಚ ರಾಕ್ಷಸರು 3 ಕೋಟಿ ಜನ. ಅವರಿಗೆ ಬ್ರಹ್ಮದೇವರ ವರ ಇತ್ತು, ದೇವತೆಗಳಿಂದ ನಿಮಗೆ ಸಾವು ಇಲ್ಲ ಹಾಗೆ ಅಂತ. ಅದರಿಂದ ಅವರು ಗರ್ವಿಷ್ಠರಾಗಿದ್ದರು, ನಮಗೆ ಸಾವೇ ಇಲ್ಲ ಹಾಗೆ ಅಂತ. ಮನುಷ್ಯರಿಗೆ ಅಷ್ಟೊಂದು ಬಲ ಇರೋದಿಲ್ಲ, ಅದರಿಂದ ಅಷ್ಟು ಗರ್ವಿಷ್ಠರಾಗಿದ್ದರು. ನಾನಾ ಆಯುಧಗಳನ್ನು ಹಿಡ್ಕೊಂಡು ಅವರು ಯುದ್ಧಕ್ಕೆ ಬಂದರು ಅಂತ ಹೇಳ್ತಾ ಇದ್ದಾರೆ. ಸುಸಂಹತಾಹ ಅಂದ್ರೆ ಒಟ್ಟಿಗೆ ಬಂದರು ಅಂತ, ಏಕೀಭೂತಾಹ ಅಂತ ಬರೀತಾರೆ. ತೇಷಾಂ ಸ ಶಸ್ತ್ರಾಣಿ ಕಿರೀಟಮಾಲಿ ನಿವಾರ್ಯ ಗಾಂಡೀವ ಧನುಃ ಪ್ರಮುಕ್ತೈಃ ಶರೈಃ ಶಿರಾಂಸಿ ಪ್ರಚಕರ್ತ ವೀರೋ ಮಹಾಸ್ತ್ರ ಶಿಕ್ಷಾಬಲ ಸಂಪ್ರಯುಕ್ತೈಃ. ಒಳ್ಳೆ ಕಿರೀಟ, ಮಾಲೆ ಇವುಗಳನ್ನೆಲ್ಲ ಧರಿಸಿದ್ದ ಅರ್ಜುನ ಮಹಾಸ್ತ್ರವನ್ನ ಬಲ್ಲವನಾಗಿದ್ದ. ತದ್ಬಲಂಚ ತೇನ ಸಂಪ್ರಯುಕ್ತೈಹಿ. ಗಾಂಡೀವ ಧನುಸ್ಸು ಶ್ರೇಷ್ಠವಾದ ಒಳ್ಳೆ ಶಸ್ತ್ರಾಸ್ತ್ರಗಳ ವಿದ್ಯೆ ಬಲ್ಲವನಾಗಿದ್ದ. ಶ್ರೇಷ್ಠವಾದ ಗಾಂಡೀವ ಧನುಸ್ಸು ಬೇರೆ. ಅದರಿಂದ ಆ ಬಾಣಗಳನ್ನು ಬಿಡ್ತಾ ಶಸ್ತ್ರಾಣಿ ನಿವಾರ್ಯ, ಆ ದೈತ್ಯರು ರಾಕ್ಷಸರು ಬಿಟ್ಟ ಶಸ್ತ್ರಗಳನ್ನೆಲ್ಲ ತಡೆ ಮಾಡಿ ತೇಷಾಂ ಶಿರಾಂಸಿ ಪ್ರಚಕರ್ತ, ಆ ನಿವಾತಕವಚರ ತಲೆಗಳನ್ನೇ ಕತ್ತರಿಸಿದ ಅರ್ಜುನ ಅಂತ ಹೇಳ್ತಾ ಇದ್ದಾರೆ. ಸರ್ವೇ ಹತಾಸ್ತೇನ ಮಹಾರಥೇನ ತೇ ದಾನವಾಸೋಪಿ ಯಯೋಧತಾನ್ಯ ಪೌಲೋಮ ಕಾಲೇಯ ಗಣಾಭಿಧಾನಾನ್ ಷಷ್ಟಿಂ ಸಹಸ್ರಾಣಿ ಮಹಾರಥಾನಾಂ. ಈ ರೀತಿಯಾಗಿ ಅರ್ಜುನನಿಂದ ಸರ್ವೇ ದಾನವಾಹ, ಎಲ್ಲ ದಾನವರು ಅಂದರೆ ನಿವಾತಕವಚರು ಹತರಾದರು. ಅರ್ಜುನ ಪೂರ್ವವತ್ ಅನ್ಯಾನ್ ನಿವಾತಕವಚೇಭ್ಯ ಅನ್ಯಾನ್ ಮಹಾರಥಾನ, ನಿವಾತಕವಚರು ಬಿಟ್ಟು ಇನ್ನು ಉಳಿದ ಮಹಾರಥಿಕರು ಸಹಸ್ರಾನಾಂ ಷಷ್ಟಿಂ 60,000 ಮಹಾರಥಿಕರು, ಮಹಾ ಯೋಧರು ಅಂತ ಅವರು ಯುದ್ಧಕ್ಕೆ ಅಂತ ಬರ್ತಾರೆ. ಇವರು ನಿವಾತಕವಚರಿಗಿಂತ ಬೇರೆಯವರು. ಪೌಲೋಮಗಣ ಅಂತ, ಕಾಲೇಯ ಗಣ ಇತ್ಯಭಿಧಾನಂ ಅಂತ ಬರೀತಾರೆ. ಅವರ ಹೆಸರು ಪೌಲೋಮಗಣ, ಕಾಲೇಯ ಗಣ ಅಂತೆಲ್ಲ ಇದೆ. ಅವರು ರಾಕ್ಷಸರೇ.
ಅವರು 60,000 ಜನ ಮಹಾರಥಿಕರು ಅವರು ಬಂದರು ಅಂತ ಅವ್ರ ಜೊತೆಗೆ ಅರ್ಜುನ ಯುದ್ಧವನ್ನು ಮಾಡ್ತಾನೆ. ನಿವಾತ ಬರೀತಾರೆ ನೋಡಿ ಟಿಪ್ಪಣಿಯಲ್ಲಿ, ನಿವಾತ ಕವಚಾನ್ ಹತ್ವಾ ಸ್ವರ್ಗಂ ಗಚ್ಚನ್. ನಿವಾತ ಕವಚರನ್ನ ಸಂಹಾರ ಮಾಡಿ ಸ್ವರ್ಗಕ್ಕೆ ಹೋಗುತ್ತಾ ಅಂತರಿಕ್ಷ ಮಾರ್ಗದಲ್ಲಿ ಹಿರಣ್ಯಪುರಂ ದದರ್ಶ. ಹಿರಣ್ಯಪುರ ಅಂತ ಒಂದು ಊರು, ಅದನ್ನ ನೋಡ್ತಾನೆ ಅರ್ಜುನ. ತತ್ಕಿಂ ಇತಿ ಪೃಷ್ಟ ಮಾತಲಿಹಿ ಆಹ. ಸಾರಥಿ ಮಾತಲಿ, ಇಂದ್ರನ ಸಾರಥಿ ಮಾತಲಿ ಬಂದಿದ್ದ. ಆ ಮಾತಲಿಯನ್ನು ಕೇಳ್ತಾನೆ, ಇದೇನಿದು ಹಾಗೆ ಅಂತ ಕೇಳ್ತಾನೆ. ಆ ಹಿರಣ್ಯಪುರವನ್ನು ತೋರಿಸಿ ಇದೇನಂದು ಕೇಳಿದಾಗ ಆಗ ಮಾತಲಿ ಹೇಳ್ತಾನೆ, ಪುಲೋಮ ಕಾಲಿಕಾ ಅಂತ ಇಬ್ರು ಸ್ತ್ರೀಯರು ತಪಸ್ ಮಾಡಿದ್ರಂತೆ. ತಪಕೃತ್ವ ಸ್ವಪುತ್ರಾಣಂ ಅಬಧ್ಯತ್ವಂ, ತನ್ನ ಮಕ್ಕಳು ಸಾಯಬಾರದು ಹಾಗೆ ಎಂಬ ಒಂದು ವರವನ್ನ ಪಡೆಯುವುದಕ್ಕಾಗಿ ತಪಸ್ಸನ್ನು ಮಾಡ್ತಾ ಇದ್ರು. ಬ್ರಹ್ಮದೇವರು ಕೂಡ ಆ ಪುರ ಅಭೇದ್ಯವಾಗಲಿ, ನಿನ್ನ ಕಾಮ ಪೂರ್ಣೆ ಆಗಲಿ ಅಂತ ಬ್ರಹ್ಮದೇವರು ವರವನ್ನು ಕೊಟ್ಟಿದ್ದು. ಅದರಿಂದಲೇ ಅವರಿಗೆ ಪೌಲೋಮ ಗಣ ಕಾಲೇಯ ಗಣ ಅಂತ ಅವರು ಅಭೇದ್ಯರಾದರು ಅಂತ ಅರಣ್ಯ ಪರ್ವದಲ್ಲಿ ಮಾತಿದೆ ಅಂತ ಹೇಳ್ತಾ ಇದ್ದಾರೆ. ಅಂತವರ ಜೊತೆಗೆ ಅರ್ಜುನ ಯುದ್ಧ ಮಾಡಿದ ಅಂತ ಒಟ್ಟು ವಿಚಾರ. ತಾನಸ್ತಶಸ್ತ್ರಾನ್ಯಭಿವರ್ಷಮಾನಾನ್ ಧನಂಜಯ ಪಾಶುಪತಾಸ್ತ್ರತೋದ್ರಾಗ್ದಗ್ಧ್ವಾ ಯಯೌ ಪುನರೇವೇಂದ್ರ ಸದ್ಮ ತಂಸಸ್ವಜೇ ಪ್ರೀತಿಯುಕ್ತಶ್ಚ ಶಕ್ರಃ. ಆ ಪೌಲೋಮಗಣ ಕಾಲೇಯ ಗಣ ಹಾಗೆ ಅಂತ ಏನಿದ್ದಾರೆ ಅವರನ್ನೆಲ್ಲ ಅರ್ಜುನ ಪಾಶುಪತ ಅಸ್ತ್ರದಿಂದ ಸಂಹಾರ ಮಾಡ್ತಾನೆ, ಅವ್ರನ್ನೆಲ್ಲ ಸುಡ್ತಾನೆ ಅಂತ ಇದೆ, ಸುಟ್ಟಾಕ್ತಾನೆ. ಸಂಹಾರ ಮಾಡಿ ಸ್ವರ್ಗಕ್ಕೆ ಬಂದು ಇಂದ್ರನ ಹತ್ರ ಬರ್ತಾನೆ. ಇಂದ್ರದೇವರಿಗೆ ಭಾರಿ ಸಂತೋಷ ಆಯಿತು. ಪ್ರೀತ್ಯಾಯುಕ್ತ ಸನ್ ತಮ್ ಅರ್ಜುನಂ ಸಸ್ವಜೇ, ಅಂದ್ರೆ ಪ್ರೀತಿಯಿಂದ ಅರ್ಜುನನನ್ನ ಆಲಿಂಗನ ಮಾಡಿಕೊಂಡ ಅಂತೆ ದೇವೇಂದ್ರ. ಅಷ್ಟು ಸಂತೋಷ ಆಯಿತು. ಅವರೇನಾದರೂ ಆ ನಿವಾತಕ ವಚರು ಮತ್ತು ಪೌಲೋಮಗಣ ಕಾಲೇಯ ಗಣ ಅಂತೆಲ್ಲ ಇದ್ದಾರಲ್ಲ, ಅವರ ಗತಿ ಏನಾಯಿತು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಯಯುರಂಧಂ ತಮಸ್ತೇಪಿ ಸರ್ವದೇವದ್ವಿಷೋಸುರಾಃ ಅತಾನುಜ್ಞಾಪ್ಯ ಪಿತರಂ ರಥೇನೈಂದ್ರೇಣ ಭಾಸ್ವತ ಸೋದರ್ಯಾಣಾಂ ಸಕಾಶಂಸ ಯಯೋ ವಜ್ರಧರಾತ್ಮಜಃ. ಅವರು ಅಂಧಂತಮಸ್ಸಿಗೆ ಹೋದರು. ಯಾಕೆ? ಸರ್ವದೇವ ದ್ವಿಷಃ, ಎಲ್ಲಾ ದೇವತೆಗಳನ್ನು ಕೂಡ ದ್ವೇಷ ಮಾಡತಕ್ಕವರು ಆಗಿದ್ದರು ಆ ನಿವಾತ ಕವಚರು. ಅವರೆಲ್ಲ ತಮಸ್ಸಿಗೆ ಹೋದರು ಅಂತ ಹೇಳ್ತಾ ಇದ್ದಾರೆ. ತದನಂತರ ಗುರುದಕ್ಷಿಣೆ ಏನ್ ಬೇಕು ಅಂತ ಕೇಳಿದಾಗ ನಿವಾತ ಕವಚರ ಸಂಹಾರ ಮಾಡಬೇಕು ಅಂತ ಅದನ್ನು ಮುಗಿಸಿ ಅರ್ಜುನ ವಾಪಸ್ ಬಂದು ಇನ್ನು ತನ್ನ ಸಹೋದರರು ಪಾಂಡವರು ಇರುವ ಕಡೆಗೆ ತಾನು ಬರಬೇಕು ಅಂತ ಇಂದ್ರನ ಹತ್ರ ಅಪ್ಪಣೆಯನ್ನು ಪಡ್ಕೊಂಡು ಬರ್ತಾ ಇದ್ದಾನೆ. ಭಾಸ್ವತ ದೀಪ್ತಿಮತ ಐಂದ್ರೇಣ ಇಂದ್ರ ಸಂಬಂಧಿನ ರಥೇನ, ಇಂದ್ರ ಅನುಜ್ಞೆಯನ್ನು ಕೊಟ್ಟು ರಥವನ್ನು ಕೊಟ್ಟು ಕಳಿಸ್ತಾನೆ. ಆ ರಥದಲ್ಲಿ ಕುಳಿತು ಅರ್ಜುನ ಪಾಂಡವರು ಎಲ್ಲಿದ್ದರಲ್ವಾ, ಆ ಕುಬೇರನ ಮನೆ ಗಂಧಮಾದನ ಪರ್ವತದಲ್ಲಿ ಅಂತ ನಾವು ಹಿಂದೆ ನೋಡಿದ್ದೀವಿ, ಅಲ್ಲಿಗೆ ಬಂದರು ಅಂತ. ಆಯಾಂತಮೀಕ್ಷ ಬೀಭತ್ಸುಂ ಮುಮುದುರ್ಭ್ರಾತರೋಧಿಕಂ ಊಷುಶ್ಚ ಚತುರೋಬ್ಧಾಂಸ್ತೆ ಮುನಿ ಪುನರ್ಮೇರೋ ಪ್ರಮೋದಿನಃ. ಅರ್ಜುನ ಬಂದದ್ದನ್ನು ನೋಡಿ ಸಹೋದರರು ಯುಧಿಷ್ಠಿರ ಮುಂತಾದವರು ಎಲ್ಲರೂ ಕೂಡ ಭಾರಿ ಸಂತೋಷವನ್ನು ಪಟ್ರಂತೆ. ಅಲ್ಲೇ ಚತುರೋ ಅಬ್ಧಾಂಸ್ತೆ, 4 ವರ್ಷಗಳು ಅಲ್ಲೇ ಕಳೆದರು. ತದನಂತರ ಮೇರು, ಆ ಮೇರು ಪರ್ವತದಲ್ಲೇ 4 ವರ್ಷಗಳನ್ನ ಕಳೆದರು ಅಂತ ಹೇಳ್ತಾ ಇದ್ದಾರೆ. ಕಥಾಭಿರ್ವಾಸುದೇವಸ್ಯ ಧ್ಯಾನೇನ ಅಭ್ಯರ್ಚನೇನ ಚ ಯಯೌ ಕಾಲ ಸುಖೇನೈವ ತೇಷಾಂ ವಿಷ್ಣುರಥಾತ್ಮನ. ಅವರು ಟೈಮ್ ಪಾಸ್ ಹೇಗೆ ಮಾಡ್ತಾ ಇದ್ರು, 4 ವರ್ಷ ಹೇಗೆ ಕಳೆದ್ರು ಹಾಗೆ ಅಂತ ಹೇಳಿದ್ರೆ, ಕಥಾಭಿಹಿ ವಾಸುದೇವಸ್ಯ, ಪರಮಾತ್ಮನ ಕಥೆಗಳು, ಪರಮಾತ್ಮನ ಅವತಾರ ಲೀಲೆಗಳು, ಅದನ್ನ ಚಿಂತನೆ ಮಾಡುತ್ತಾ ಪರಮಾತ್ಮನ ಧ್ಯಾನ ಮಾಡುತ್ತಾ ಸುಖವಾಗಿ ಕಾಲವನ್ನ ಕಳೆದರು ಅಂತ.
ವಿಷ್ಣು ರಥಃ ಆತ್ಮ ಮನಃ ಯೇಷಾಂತೆ, ಪರಮಾತ್ಮನಲ್ಲೇ ಮನಸ್ಸನ್ನು ಇಟ್ಟವರು ಮಹಾಜ್ಞಾನಿಗಳು ಅವರೆಲ್ಲ. ಆ ರೀತಿಯಾಗಿ ಅವರು ಸುಖವಾಗಿ ಅಲ್ಲಿ ವಾಸ ಮಾಡಿಕೊಂಡು ಇದ್ದರು ಅಂತ. ನೈವ ಶತ್ರುನನು ಉತ್ಸಾಧ್ಯ ನಾನಾಧಾಯ ಮಹದ್ಯಶಃ ನಾಕೃತ್ವಾ ವಾಸುದೇವಾಜ್ಞಾಂ ರಾಜ್ಞಾಂ ಮುಖ್ಯ ಗತಿರ್ಭವೇತ್. 4 ವರ್ಷ ಆದ ಮೇಲೆ ಭೀಮಸೇನ ದೇವರು ಮತ್ತೆ ನೆನಪಿಸಿದರಂತೆ ಯುಧಿಷ್ಠಿರನಿಗೆ, ನೋಡಪ್ಪ ಶತ್ರುಘ್ನನ ಆಗಬೇಕಾಗಿದೆ ಹಾಗೆ ಅಂತ. ಶತ್ರುಗಳನ್ನ ಸಂಹಾರ ಮಾಡದೆ ರಾಜರಿಗೆ ಮುಖ್ಯ ಗತಿ ಸಿಗೋದಿಲ್ಲ. ಅದರಿಂದ ಏವಂ ಮಹದ್ಯಶೋ ಅನಾದಾಯ ಅಸಂಪಾದ್ಯ ಸದ್ಗತಿ ನ ಭವೆ. ಅದೇ ರೀತಿಯಾಗಿ ಮಹಾ ಯಶಸ್ಸು ಅದನ್ನು ಕೂಡ ಸಂಪಾದನೆ ಮಾಡಬೇಕು ಕ್ಷತ್ರಿಯರು. ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಮಹಾ ಯಶಸ್ಸನ್ನು ಕೂಡ ಸಂಪಾದನೆ ಮಾಡಬೇಕು. ಶತ್ರುಗಳನ್ನ ಹಾಗೆ ಬಿಡಬಾರದು, ಯಶಸ್ಸನ್ನು ಕೂಡ ಸಂಪಾದನೆ ಮಾಡಬೇಕು. ಹಾಗಿದ್ದರೆ ಅವರಿಗೆ ಸದ್ಗತಿ ಆಗುತ್ತದೆ. ವಾಸುದೇವಸ್ಯ ಆಜ್ಞಾ ಶ್ರುತಿ ಸ್ಮೃತಿ ರೂಪಾಂ ಅಕೃತ್ವ. 3ನೇದು ಪರಮಾತ್ಮನ ಆಜ್ಞೆ, ಅದನ್ನ ಪಾಲಿಸಬೇಕು ಕ್ಷತ್ರಿಯರಾದವರು. ಶ್ರುತಿ ಸ್ಮೃತಿಗಳಲ್ಲಿ ಪರಮಾತ್ಮ ಡೈರೆಕ್ಟ್ ಆಗಿ ಬಂದು ಉಪದೇಶ ಮಾಡೋದಿಲ್ಲ. ವೇದಗಳಲ್ಲಿ, ಸ್ಮೃತಿ ಗ್ರಂಥಗಳಲ್ಲಿ, ಮಹಾಭಾರತ ಭಾಗವತಾದಿ ಗ್ರಂಥಗಳಲ್ಲಿ ಪರಮಾತ್ಮ ಉಪದೇಶ ಮಾಡಿದ್ದಾನೆ ಕ್ಷತ್ರಿಯರು ಹೇಗಿರಬೇಕು ಅಂತ, ಪ್ರತಿಯೊಬ್ಬರು ಹೇಗಿರಬೇಕು ಅಂತ ಹೇಳಿದ್ದಾನೆ. ಆ ಪರಮಾತ್ಮನ ಆಜ್ಞೆಯನ್ನ ಪರಿಪಾಲನೆ ಮಾಡಿ ತಿಳ್ಕೊಂಡು ಅದನ್ನು ಆಚರಣೆ ಮಾಡಿ ಪರಿಪಾಲನೆ ಮಾಡಿ ಆದರೆ ಮಾತ್ರ ಮುಖ್ಯ ಗತಿ ಅಂದ್ರೆ ವೈಷ್ಣವ ಗತಿ ಬರುತ್ತದೆ. ಪಾಲನೆ ಮಾಡದೇ ಇದ್ರೆ ಬೇರೆ ಬೇರೆ ಭೂಮಿಯಲ್ಲೇ ಹುಟ್ಟಬಹುದು ಅಥವಾ ಸ್ವರ್ಗದಲ್ಲಿ ಇರಬಹುದು. ಆದರೆ ಮುಖ್ಯ ಗತಿ ಬರಬೇಕು ಅಂದ್ರೆ ಈ ಎಲ್ಲವನ್ನು ಮಾಡಬೇಕು. ಕ್ಷತ್ರಿಯರಾದವ ವಿಷ್ಣು ವಿರೋಧಿಯಾದ ದುಷ್ಟರನ್ನು ಸಂಹಾರ ಮಾಡಬೇಕು, ಮಹಾ ಯಶಸ್ಸನ್ನ ಸಂಪಾದನೆ ಮಾಡಬೇಕು, ದುಷ್ಟರನ್ನು ಸಂಹಾರ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡಿ, ಮತ್ತು ಪರಮಾತ್ಮನ ಆಜ್ಞೆಯಂತೆ ಪರಮಾತ್ಮ ಹೇಳಿದ ಕರ್ಮಗಳನ್ನೆಲ್ಲ ಮಾಡಬೇಕು, ಭಕ್ತಿಪೂರ್ವಕ ಮಾಡಬೇಕು. ಹೀಗಿದ್ರೆ ಮಾತ್ರ ಮುಖ್ಯ ಗತಿ, ಇಲ್ಲದಿದ್ರೆ ಅಮುಖ್ಯ ಗತಿ ಅಂತ ಸಿಗ್ತದೆ ಅಂತ. ಮುಖ್ಯ ಗತಿ ಅಂದ್ರೆ ಮೋಕ್ಷ, ವೈಷ್ಣವ ಗತಿ. ಇದನ್ನ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ ಧರ್ಮರಾಜನಿಗೆ. ಒಟ್ಟು ವಿಷ್ಣು ಪ್ರೀತಿಗಾಗಿ ನಾವು ವಿಷ್ಣುವಿನ ದ್ವೇಷಿಗಳು ದುರ್ಯೋಧನಾದಿಗಳನ್ನ ಸಂಹಾರ ಮಾಡಬೇಕು ಅಂತ ವಿಚಾರ. ತದನ್ಯೇಷಾಂ ತು ವರ್ಣಾನಾಂ ಕ್ಷಮಾ ಬಾಕ್ಯೇಷು ಶತ್ರುಷು ಪ್ರಾಯೋ ಧರ್ಮ ಇತಿ ಪ್ರೋಕ್ತೋ ಹರೇರಾಜ್ಞಾ ಅಖಿಲಸ್ಯ ಚ. ಇನ್ನು ಉಳಿದ ವರ್ಣದವರು ಇದ್ದಾರಲ್ಲ, ಬ್ರಾಹ್ಮಣ ಇತ್ಯಾದಿ ವರ್ಣದವರು, ಅವರಿಗೆ ಕ್ಷಮಾ ಪ್ರಾಯೋ ಧರ್ಮ. ಅವರಿಗೆ ಮೋಸ್ಟ್ ಆಫ್ ದ ಟೈಮು ಈ ಕ್ಷಮೆ ಎನ್ನುವುದು ಅವರಿಗೆ ಧರ್ಮವಾಗಿ ಇರುತ್ತದೆ. ಬ್ರಾಹ್ಮಣಾದೀನಾಮಪಿ ಕಾಮಾದಿ ಅಂತಃಶತ್ರು ನಿಗ್ರಹ ಧರ್ಮ. ಕಾಮ ಮೊದಲಾದ ಅಂತಃಶತ್ರುಗಳು, ಕಾಮ ಕ್ರೋಧ ಲೋಭ ಮೊದಲಾದ ಒಳಗಿನ ಶತ್ರುಗಳು, ಅವುಗಳನ್ನು ನಿಗ್ರಹ ಮಾಡೋದು ಅವರಿಗೆ ಪರಮಧರ್ಮವಾಗಿದೆ. ಹೊರಗೆ ಬೇಕಾದ್ರೆ ಅವರು ಕ್ಷಮೆ ಮಾಡಬಹುದು, ಆದರೆ ಅಂತಃಶತ್ರುಗಳು ಯಾರಿರ್ತಾರೆ ಅವರನ್ನ ಸಂಹಾರ ಮಾಡಲೇಬೇಕು ಎಲ್ಲರೂ ಕೂಡ. ಹೊರಗೆ ಕ್ಷಮೆ ತೋರಿಸಿಕೊಂಡು ಇರಬಹುದು. ಇನ್ನು ಬರೀತಾರೆ, ಕುತ್ರಚಿತ್ ಬಾಹ್ಯೇಶ್ವಪಿ ವೇನಾದಿಷು ಕ್ಷಮಾ ಮುನೀನಾಂ ಧರ್ಮೋ ನ ಭವತಿ. ಬ್ರಾಹ್ಮಣರು ಎಲ್ಲ ಕಡೆ ಕ್ಷಮೆ ಮಾಡಿಲ್ಲ ನೋಡಿ. ವೇನ ಅಂತ ಭಾಗವತದಲ್ಲಿ ಬರ್ತದೆ ಅವನು ವಿಚಾರ, ದುಷ್ಟ ಅವನು. ಆ ದುಷ್ಟನನ್ನ ಬ್ರಾಹ್ಮಣರೇ ಹುಂಕಾರದಿಂದ ಋಷಿಗಳೇ ಸಂಹಾರ ಮಾಡಿದ್ರು. ಅದರಿಂದ ಬ್ರಾಹ್ಮಣರು ಕೂಡ ಎಲ್ಲ ಕಡೆ ಕ್ಷಮೆ ಮಾಡಬೇಕು ಅಂತ ಇಲ್ಲ. ಋಷಿಗಳಾಗಿದ್ರೆ, ದೊಡ್ಡವರಾಗಿದ್ರೆ, ರಾಜ್ಯಕ್ಕೆ ಕಂಟಕವಾಗಿದ್ರೆ ಆ ರಾಜನನ್ನು ಕೂಡ ತೆಗೆಯುವ ಸಾಮರ್ಥ್ಯ ಋಷಿಗಳಿಗೆ ಇದ್ದ ಉಲ್ಲೇಖ ಶಾಸ್ತ್ರದಲ್ಲಿ ಇದೆ. ಅದನ್ನ ಹೇಳ್ತಾ ಇದ್ದಾರೆ. ಮೇನಾ ಮುಂತಾದ ಅದರಿಂದ ಕ್ಷಮೆ ಎಂಬುದು ಪ್ರಾಯ, ಅದಕ್ಕೆ ಪ್ರಾಯ ಶಬ್ದ ಹಾಕಿದ್ದಾರೆ. ಇನ್ ಜನರಲ್ ಕ್ಷಮೆ ಎಂಬುದು ಧರ್ಮ. ಆದರೆ ಎಕ್ಸೆಪ್ಷನ್ ಇದೆ. ಈ ವೇನನ ಕಥೆಯಲ್ಲಿ ಋಷಿಗಳೇ ಅವನನ್ನು ಸಂಹಾರ ಮಾಡಿದ್ರು. ಇಲ್ಲದಿದ್ರೆ ಅದು ಧರ್ಮ ಉಳಿತಾ ಇಲ್ಲ, ಎಲ್ಲ ಕಡೆ ಅಧರ್ಮ ಪ್ರಚಾರ ಮಾಡ್ತಾ ಇದ್ದ ಅವನು.
ಅದರಿಂದ ಪ್ರಾಯ ಎಂತ ಶಬ್ದ ಹಾಕಿದ್ದಾರೆ. ಅಖಿಲಸ್ಯ ಕ್ಷತ್ರಿಯಾದೇಹೇ ಹರೇರಾಜ್ಞಾ ತತ್ ಕಾರಣಂ ಸಾಧಾರಣ ಧರ್ಮ ಇತ್ಯರ್ಥ. ಎಲ್ಲರಿಗೂ ಕೂಡ ಪರಮಾತ್ಮನ ಆಜ್ಞೆ ಅದನ್ನು ಪರಿಪಾಲನೆ ಮಾಡುವುದು ಸಾಧಾರಣ ಒಂದು ಧರ್ಮ, ಅದು ಮಾಡಲೇಬೇಕಾದ್ದು ಅಂತ, ಜನರಲ್ ಧರ್ಮ. ಈ ರೀತಿಯಾಗಿ ಭೀಮಸೇನ ದೇವರು ಮತ್ತೊಮ್ಮೆ 1 ವರ್ಷ ಆದ ಕೂಡಲೇ ನೆನಪು ಮಾಡಿದ್ರು. ಈಗ ಮುಗಿತಾ ಬಂತು 12 ವರ್ಷ, ಮತ್ತೆ ಅದನ್ನು ನೆನಪಿಸ್ತಾ ಇದ್ದಾರೆ. ಇಲ್ಲದಿದ್ದರೆ ಕಾಡಿನಲ್ಲೇ ಇರ್ತಿದ್ದ ಅವನು. ಇದಿಷ್ಟು ಕಾಡಿನಿಂದ ಒಂದೇ ಕಡೆ ಕೂಡಬಾರ್ದು, ಕ್ಷತ್ರಿಯರು ನಮ್ಮ ರಾಜ್ಯಕ್ಕೆ ಹೋಗಬೇಕು, ದುಷ್ಟರನ್ನು ಸಂಹಾರ ಮಾಡಬೇಕು, ಸರಿಯಾಗಿ ಪ್ರಜಾಪರಿಪಾಲನೆ ಮಾಡಬೇಕು ಅಂತ ಮತ್ತೆ ಅವನಿಗೆ ಉದ್ವೇಗವನ್ನು, ಅಂದರೆ ತಮ್ಮ ಕರ್ತವ್ಯವನ್ನು ಸ್ಮರಣೆಗೆ ತಂದುಕೊಟ್ಟರು ಭೀಮಸೇನ ದೇವರು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.